ಶಿಶಿರ್ ಮತ್ತು ಐಶ್ವರ್ಯ ಅವರು ಈಗ ಮಂಜು ವಿರುದ್ಧ ತಿರುಗಿ ಬಿದ್ದಿರುವಂತದ್ದು. ಹನುಮಂತ ಅವರು ನಾಮಿನೇಟ್ ಆದಂತಹ ವಿಚಾರ ಇದೆಯಲ್ಲ, ಭವ್ಯ ಅವರ ಒಂದು ಬಕೆಟ್ ನೇಚರ್ ಹೊರಗಡೆ ಬರುತ್ತೆ. ಸುದೀಪ್ ಅವರು ಪಂಚಾಯಿತಿಯಲ್ಲಿ ಎತ್ಕೊಂಡು ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಮೋಕ್ಷಿತಾ ಅವ್ರದ್ದು ಸ್ವಯಂಕೃತ ಅಪರಾಧ ಅಂತಾನೆ ಹೇಳ್ಬೋದು. ಚೈತ್ರ ಅವರು ಡಿಸರ್ವಿಂಗ್ ಆಗಿ ಹೊರಗಡೆ ಹೋಗೋದಕ್ಕೆ ಅವರು, ಬಟ್ ಧರ್ಮ ಅವರು ಸುಮ್ಮನೆ ನಾಮಿನೇಟ್ ಆಗ್ಬಿಟ್ಟಿದ್ದಾರೆ ಪಾಪ. ಶೋಭಾ ಶೆಟ್ಟಿ ಮತ್ತೆ ಮಂಜು ಅವ್ರ ನಡುವೆ ಸಾಕಷ್ಟು ವಾದ ವಿವಾದ ನಡೀತು ಕ್ಯಾಪ್ಟನ್ಸಿ ವಿಚಾರದಲ್ಲಿ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ನನ್ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ಅನ್ನ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಒಂದು ವಿಷಯ ಮಾತ್ರ ನಿಮ್ಮ ಗಮನಕ್ಕೆ ಬಂದೇ ಇರುತ್ತೆ ಅಂತ ನಾನು ನಂಬ್ತೀನಿ. ಅದೇನು ಅಂತ ಹೇಳಿದ್ರೆ, ಇಡೀ ನಾಮಿನೇಷನ್ ಪ್ರಕ್ರಿಯೆ ಮೇಲೆ ಮತ್ತು ಈಗ ಮನೆಯನ್ನ ಎರಡು ತಂಡವಾಗಿ ಡಿವೈಡ್ ಮಾಡಿ, ಒಂದು ತಂಡಕ್ಕೆ ಭವ್ಯ ಅವರನ್ನ ಕ್ಯಾಪ್ಟನ್ ಮಾಡಿ, ಇನ್ನೊಂದು ತಂಡಕ್ಕೆ ಶೋಭಾ ಶೆಟ್ಟಿ ಮತ್ತು ರಜತ್ ನಡುವೆ ಯಾರನ್ನ ಕ್ಯಾಪ್ಟನ್ ಮಾಡಬೇಕು ಅನ್ನುವಂತಹ ಒಂದು ಪ್ರಕ್ರಿಯೆ ಇತ್ತಲ್ಲ, ಇದೆರಡರ ಮೇಲೆ ಒಂದು ವಿಷಯ ಬಹಳ ಸೂಕ್ಷ್ಮವಾಗಿ ಗಮನ ಸೆಳೆದಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಆ ವಿಷಯ ಏನ್ ಗೊತ್ತಾ? ಶಿಶಿರ್ ಮತ್ತು ಐಶ್ವರ್ಯ ಅವರು ಈಗ ಮಂಜು ವಿರುದ್ಧ ತಿರುಗಿ ಬಿದ್ದಿರುವಂತದ್ದು. ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಎಪಿಸೋಡ್ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ನಿನ್ನೆ ಅಫ್ಕೋರ್ಸ್ ನಾಮಿನೇಷನ್ ಅಂತ ಬಂದಾಗ ಚೈತ್ರ ಅವರು, ಮಂಜು ಅವರು, ತ್ರಿವಿಕ್ರಮ್ ಅವರು, ಮೋಕ್ಷಿತಾ ಅವರು, ಗೌತಮಿ ಅವರು, ಧರ್ಮ ಅವರು, ಹಾಗೆಯೇ ಹನುಮಂತ ಅವರು ನಾಮಿನೇಟ್ ಆಗ್ತಾರೆ. ಬಟ್ ಹನುಮಂತ ಅವರು ನಾಮಿನೇಟ್ ಆದಂತಹ ವಿಚಾರ ಇದೆಯಲ್ಲ, ಇಲ್ಲಿ ಭವ್ಯ ಅವರ ಒಂದು ಬಕೆಟ್ ನೇಚರ್ ಹೊರಗಡೆ ಬರುತ್ತೆ. ಎಷ್ಟು ಮಟ್ಟಿಗೆ ಭವ್ಯ ಅವರು ಬಕೆಟ್ ಹಿಡಿತಾರೆ ಅನ್ನೋದು ತುಂಬಾ ಚೆನ್ನಾಗಿ ಬಯಲಾಯ್ತು ಅಂತಾನೆ ಹೇಳ್ಬೋದು. ಬಿಕಾಸ್ ಹನುಮಂತ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ ಅವ್ರು ಕೊಟ್ಟಂತಹ ರೀಸನ್ ಏನಿದೆಯಲ್ಲ, ಇಟ್ ವಾಸ್ ವೆರಿ ಸಿಲ್ಲಿ. ಜೊತೆಗೆ ಭವ್ಯ ಅವರು ಇನ್ಫ್ಯಾಕ್ಟ್ ಬರೀ ಕಂಟೆಸ್ಟೆಂಟ್ ಆಗಿದ್ದು ನಾಮಿನೇಟ್ ಮಾಡಬೇಕು ಅನ್ನುವಂತಹ ಅವಕಾಶ ಅವ್ರಿಗೆ ಇರ್ತಿದ್ದಿದ್ರೆ ಬಹುಶಃ ಅವರು ಮಂಜು ಮತ್ತೆ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡಿರ್ತಾ ಇದ್ದಿದ್ರು. ಬಟ್ ಅವರಿಬ್ರು ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮ್ ಅವ್ರನ್ನ ಈಗ ಸೇವ್ ಮಾಡೋಕ್ಕಾಗಲ್ಲ, ಆಲ್ರೆಡಿ ನಾಮಿನೇಟೆಡ್. ಬಟ್ ಈಗ ಆಪ್ಷನ್ ಇರೋದೇನು? ಹನುಮಂತ ಒಬ್ಬನೇ ಸಾಫ್ಟ್ ಟಾರ್ಗೆಟ್ ಒಂದು ರೀತಿ. ಸುಮ್ಮನೆ ಏನೋ ಒಂದು ರೀಸನ್ ಕೊಟ್ಟು ಅವರು ನಾಮಿನೇಷನ್ ಅಂತ ಬಂದಾಗ ನಂದು ಬಂದಾಗ ನಾನು ಹೇಳ್ತೇನೆ, ನಿಂದು ಬಂದಾಗ ನೀನು ಹೇಳು ಅಂತ ಹೇಳ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಅವರಿಗೆ ಕಷ್ಟ ಆಗುತ್ತೆ, ಹಾಗಾಗಿ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಒಂದು ಸಿಲ್ಲಿ ರೀಸನ್ ಕೊಡ್ತಾರೆ. ಡೆಫಿನೆಟ್ಲಿ ಇದನ್ನ ಸುದೀಪ್ ಅವರು ಪಂಚಾಯಿತಿಯಲ್ಲಿ ಎತ್ಕೊಂಡು ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಸಿಲ್ಲಿ ರೀಸನ್ ಕೊಟ್ಟರು. ಅಂದ್ರೆ ಈಗ ಸದ್ಯಕ್ಕೆ ಐಶ್ವರ್ಯ ಅವರು, ಶಿಶಿರ್ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಯಾರನ್ನು ನಾಮಿನೇಟ್ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಅವರು ಯಾರನ್ನೆಲ್ಲ ನಾಮಿನೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಆಸ್ ಎ ಕಂಟೆಸ್ಟೆಂಟ್, ಅವರೆಲ್ಲ ನಾಮಿನೇಟೆಡ್. ಸೊ ಸುಮ್ಮನೆ ಯಾಕೆ ಸುಮ್ಮನೆ ಯಾರ ಹತ್ರನಾದ್ರೂ ವೈಮನಸ್ಯ ಸೃಷ್ಟಿ ಮಾಡ್ಕೊಳ್ಳೋದು ಅಂತ ಹನುಮಂತ ಅವ್ರನ್ನ ಸುಮ್ಮನೆ ಮಾಡಿದ್ದಾರೆ ನಾಮಿನೇಟ್. ಇದಕ್ಕೆ ಸರಿಯಾದ ಒಂದು ಉತ್ತರನ ಇವರು ಪಂಚಾಯಿತಿಯಲ್ಲಿ ಕೊಡಲೇಬೇಕಾಗತ್ತೆ. ಇನ್ನು ಬೇರೆ ಯಾರೆಲ್ಲ ನಾಮಿನೇಟ್ ಆಗಿದಾರೋ ಅವ್ರ ವಿಷಯಕ್ಕೆ ಬರೋದಾದ್ರೆ, ಈಗ ಮೋಕ್ಷಿತಾ ಅವ್ರದ್ದು ಸ್ವಯಂಕೃತ ಅಪರಾಧ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ಮೋಕ್ಷಿತಾ ಅವರನ್ನ ಧನ್ರಾಜ್ ನಾಮಿನೇಟ್ ಮಾಡಿದ್ರು. ಅದಕ್ಕೊಂದು ರೀಸನ್ ಇತ್ತು. ಲಾಸ್ಟ್ ವೀಕ್ ಆಗಿರುವಂತಹ ಗಲಾಟೆ ನಿಮಗೆ ಗೊತ್ತಿರುತ್ತೆ. ಬಟ್ ಅಟ್ಲೀಸ್ಟ್ ಮಂಜು ಮತ್ತೆ ಗೌತಮಿ ಅವ್ರ ಜೊತೆಗೆ ಚೆನ್ನಾಗಿ ಇರ್ತಿದ್ದಿದ್ರೆ, ಅಥವಾ ಮಂಜು ಅವ್ರನ್ನ ಮೋಕ್ಷಿತಾ ಅವರು ನಾಮಿನೇಟ್ ಮಾಡದೇ ಇರ್ತಿದ್ದಿದ್ರೆ ಬಹುಶಃ ಮೋಕ್ಷಿತಾ ಅವರು ನಾಮಿನೇಷನ್ ಇಂದ ಪಾರಾಗುವಂತಹ ಚಾನ್ಸಸ್ ಜಾಸ್ತಿ ಇತ್ತು. ಅಂಡ್ ಕೆಲವೊಂದಷ್ಟು ಜನ ಚಾನಲ್ ಕೆಳಗಡೆ ಕಮೆಂಟ್ ಮಾಡಿದ್ದೀರಾ, ಇದೊಂಥರ ಮೋಕ್ಷಿತಾ ವಿರೋಧಿ ಚಾನಲ್ ಅಂತ. ಸ್ನೇಹಿತರೆ, ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಮೋಕ್ಷಿತಾ ಅವರು 50 ದಿನಗಳ ಕಾಲ ಮಂಜು ಮತ್ತೆ ಗೌತಮಿ ಅವ್ರ ಜೊತೆಗಿದ್ರು, ಅವರ ಸ್ನೇಹಿತರೇ ಆಗಿದ್ರು. ಸ್ನೇಹಿತರು ಅಂತಂದ್ಮೇಲೆ ಕೇವಲ ಒಳ್ಳೊಳ್ಳೆ ವಿಷಯಗಳನ್ನು ಮಾತ್ರ ಹಂಚ್ಕೊಳ್ಳೋದಷ್ಟೇ ಅಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಏನೋ ಒಂದು ಒಪಿನಿಯನ್ ಡಿಫ್ರೆನ್ಸ್ ಬಂದೇ ಬರುತ್ತೆ. ಅದನ್ನ ಅಲ್ಲೇ ಹೇಳಿ, ಅಲ್ಲೇ ಮುಖದ ಮೇಲೆ ಹೇಳಿ ಕ್ಲಾರಿಟಿ ತಗೊಳ್ಬೇಕಿತ್ತು. ಅಲ್ಲೇ ಬೇಡ, ನೀವು ಆಸ್ ಎ ಫ್ರೆಂಡ್ ನಾನು ಹೇಳ್ತಿದ್ದೀನಿ, ನೀವು ಈ ಥರ ಮಾಡ್ತಾ ಇರೋದು ಸರಿ ಇಲ್ಲ, ಮಂಜು ಅವರೇ ನೀವು ಈ ಥರ ಮಾಡಬೇಡಿ, ನನಗೆ ಬೇಜಾರಾಗ್ತಾ ಇದೆ ಅಂತೆಲ್ಲ ಹೇಳಿ ಅಲ್ಲೇ ಅದನ್ನು ಕ್ಲಾರಿಟಿ ತಗೊಂಡಿರ್ತಿದ್ದಿದ್ರೆ ಬಹುಶಃ ಸರಿ ಆಗಿರ್ತಾ ಇತ್ತು. ಅಫ್ಕೋರ್ಸ್ ಮಂಜು ಮತ್ತು ಗೌತಮಿ ಅವರು ಇಲ್ಲಿ ತನಕ ಯಾವತ್ತೂ ಮೋಕ್ಷಿತಾ ಅವ್ರನ್ನ ಟಾರ್ಗೆಟೇ ಮಾಡಿಲ್ಲ ಯಾವ ವಿಚಾರಕ್ಕೂ ಕೂಡ. ಇನ್ಫ್ಯಾಕ್ಟ್ ಈಗ ಕೂಡ ಮೋಕ್ಷಿತಾ ಅವರು ಮಂಜು ಅವ್ರನ್ನ ನಾಮಿನೇಟ್ ಮಾಡಿದ್ರು ಅನ್ನೋ ಕಾರಣಕ್ಕೇನೆ ಮಂಜು ಅವರು ಮೋಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡಿದ್ದು. ಅಲ್ಲಿ ಅಟ್ಲೀಸ್ಟ್ ಆ ಒಂದು ನಾಮಿನೇಷನ್ ಇಂದ ಬಚಾವಾಗುವ ಚಾನ್ಸಸ್ ಇರ್ತಾ ಇತ್ತು. ಇಡೀ ವಾರದ ನಾಮಿನೇಷನ್ ಇಂದ ಪಾರಾಗುವಂತಹ ಚಾನ್ಸಸ್ ಮೋಕ್ಷಿತಾ ಅವ್ರಿಗೇನೆ ಇತ್ತು. 50 ದಿನ ಆದರೂ ಹೊಂದ್ಕೊಂಡಿದ್ದಂತಹ ಫ್ರೆಂಡ್ಸ್ಗಳ ಜೊತೆಗೆ ಈಗ ವಿಶ್ವಾಸವನ್ನ ಬ್ರೇಕ್ ಮಾಡ್ಕೊಂಡು ಆಚೆ ಬಂದಿದ್ದಾರೆ. ಜೊತೆಗೆ ಧನ್ರಾಜ್ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಕೊಟ್ಟಿದ್ರು ಒಂದು ವಾರ. ಅಲ್ಲೂ ಕೂಡ ಪಾರ್ಟ್ನರ್ ಜೊತೆಗೂ ಸರಿ ಇಲ್ದೇನೆ. ಬಿಕಾಸ್ ಧನ್ರಾಜ್ ಈಸ್ ವೆರಿ ಗುಡ್ ಕಂಟೆಸ್ಟೆಂಟ್. ಅಫ್ಕೋರ್ಸ್ ಅವರು ತುಂಬ ಸ್ಟ್ರೆಂತ್ ಹಾಕಿ, ಶ್ರಮ ಹಾಕಿ ಸಿಕ್ಕಾಪಟ್ಟೆ ಗೆಲ್ಲಲೇಬೇಕು ಅನ್ನುವಂತಹ ಆಟಗಾರ ಇಲ್ಲೇ ಇರ್ಬೋದು ಟಾಸ್ಕ್ ವಿಚಾರ ಅಂತ ಬಂದಾಗ. ಬಟ್ ಅವ್ರ ಜೊತೆಗೆ ನಾವು ಒಂದು ರೀತಿ ಪಾರ್ಟ್ನರ್ಶಿಪ್ ಅಲ್ಲಿ ಚೆನ್ನಾಗಿ ಆಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನುವಂತಹ ವ್ಯಕ್ತಿ ಅಂತೂ ಅಲ್ಲ ಧನ್ರಾಜ್ ಅವರು. ಸೊ ಧನ್ರಾಜ್ ಅವ್ರ ಜೊತೆಗೆ ಒಳ್ಳೆ ರೀತಿಯಲ್ಲೂ ಇರ್ತೇನೆ, ಅವ್ರಿಗೆ ಕಳಪೆ ಕೊಟ್ಟು ಅವರೇ ಸರಿ ಇಲ್ಲ ಅಂತ ಹೇಳಿ, ಅವ್ರ ಡಿಸಿಷನ್ ಮೇಕಿಂಗೇ ಸರಿ ಇಲ್ಲ, ನಾನು ಹೇಳಿದ್ದನ್ನು ಕೇಳಬೇಕಾಗಿತ್ತು, ಅವ್ರು ತಗೊಳ್ಳೇ ಇಲ್ಲ ಅಂತಲೂ ಹೇಳಿ
ಯಾವುದೇ ರೀತಿ ಬಾಂಡಿಂಗ್ ಅನ್ನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಅವರೇ ಹಿಂದೆ ಬೀಳ್ತಿದ್ದಾರೆ. ಸೊ ಇಲ್ಲಿ ಸಮಸ್ಯೆ ಇರೋದು ಯಾರ್ದು ಹಾಗಾದ್ರೆ? ಮೋಕ್ಷಿತ ಅವ್ರದಲ್ವಾ? ಸೊ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಇನ್ನು ಬೇರೆಯವರು ನಾಮಿನೇಟ್ ಆಗಿರೋದ್ರಲ್ಲಿ ಅಷ್ಟೇನು ತುಂಬಾ ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಚೈತ್ರ ಅವರು ಆಬ್ವಿಯಸ್ಲಿ ಆಗಲೇಬೇಕಾಗಿತ್ತು. ಇನ್ನು ತ್ರಿವಿಕ್ರಮ್ ಅವರು ಮಂಜು ಮತ್ತೆ ಗೌತಮಿಯಿಂದ ನಾಮಿನೇಟ್ ಆಗ್ತಾರೆ ಅಂತ ಮೊದಲೇ ಗೊತ್ತಿತ್ತು. ತ್ರಿವಿಕ್ರಮ್ ಅವರು ಕೂಡ ಗೌತಮಿ ಮತ್ತೆ ಮಂಜುವನ್ನ ನಾಮಿನೇಟ್ ಮಾಡಿದ್ರು. ಬಟ್ ಇಲ್ಲಿ ಸುಮ್ಮನೆ ಇನ್ಫ್ಯಾಕ್ಟ್ ನಾಮಿನೇಟ್ ಆಗಿದ್ದು ಅಂತ ಹೇಳಿದ್ರೆ ಹನುಮಂತ ಅವರು, ವಿತೌಟ್ ಎನಿ ರೀಸನ್, ಅದು ಕೂಡ ತುಂಬಾ ಒಂದು ಸಿಲ್ಲಿ ರೀಸನ್ಗೆ. ಹಾಗೆ ಧರ್ಮ ಅವರು ಪಾಪ ಎಲ್ಲೋ ಒಂದ್ ಕಡೆ ಅಗೇನ್ ತಕ್ಕ ಮಟ್ಟಿಗೆ ಸಾಫ್ಟ್ ಟಾರ್ಗೆಟ್ ಆದ್ರು. ಅಫ್ಕೋರ್ಸ್ ಅವರು ತುಂಬಾ ಲೈಕ್ ಅಂದ್ರೆ ಎಕ್ಸ್ಪ್ರೆಸಿವ್ ಆಗಿಲ್ಲ ಹಾಗಂತ ಹೇಳಿ ಈಸ್ ಎ ವೆರಿ ಗುಡ್ ಮ್ಯಾನ್, ಈಸ್ ಎ ಜೆಂಟಲ್ ಮ್ಯಾನ್ ಬೇಸಿಕಲಿ. ಸೊ ಸುಮ್ಮನೆ ಯಾರ ಹತ್ರ ಕಾಲ್ ಕೆರ್ಕೊಂಡು ಜಗಳ ಮಾಡಿಲ್ಲ. ನಾಮಿನೇಟ್ ಮಾಡಿ ಇವ್ರನ್ನ ಹೊರಗೆ ಹಾಕಿ ಅನ್ನೋ ಥರ ರೀಸನ್ ಅಂತೂ ಇಡೀ ಮನೆಗೆ ಅವ್ರು ಕೊಟ್ಟೇ ಇಲ್ಲ. ಸೊ ಬೇಸಿಕಲಿ ಈಗ ಶಿಶಿರ್ ಮತ್ತು ಐಶ್ವರ್ಯ ಏನಾದರೂ ಸ್ವಲ್ಪ ಮಂಜು ಅವ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಇನ್ನೂ ಈ ವಾರದಲ್ಲೂ ಇರ್ತಿದ್ದಿದ್ರೆ ಬಹುಶಃ ಬೇರೆ ಕಂಟೆಸ್ಟೆಂಟ್ಸ್ಗಳು ನಾಮಿನೇಟ್ ಆಗುವಂತಹ ಚಾನ್ಸಸ್ ಇರ್ತಾ ಇತ್ತು. ಶಿಶಿರ್ ಮತ್ತು ಐಶ್ವರ್ಯ ಅವರ ಮೈಂಡಲ್ಲಿ ಮಂಜು ಅವ್ರನ್ನ ನಾಮಿನೇಟ್ ಮಾಡುವಂತಹ ವಿಷಯ ಇರ್ತಿರ್ಲಿಲ್ಲ. ಹಾಗಾಗಿ ಅದು ಆ ವಿಷಯ, ಈ ವೈಮನಸ್ಯ ಏನಿದೆಯಲ್ಲ ಅದು ನೇರವಾಗಿ ಪರಿಣಾಮ ಬೀರಿದೆ. ಹಾಗೇನೆ ಸಿನ್ಸ್ ಇವಾಗ ಶಿಶಿರ್ ಮತ್ತು ಐಶ್ವರ್ಯ ದೇ ಆರ್ ನಾಟ್ ಇನ್ ಗುಡ್ ಟರ್ಮ್ಸ್ ವಿತ್ ಮಂಜು, ಈ ಒಂದು ತಂಡಕ್ಕೆ ಕ್ಯಾಪ್ಟನ್ ಆಗಿ ಶೋಭಾ ಮತ್ತು ರಜತ್ ಅವರ ನಡುವೆ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಹೇಳುವಾಗಲೂ ಕೂಡ ಇಟ್ ವಾಸ್ ವೆರಿ ಎವಿಡೆಂಟ್ ದಟ್ ಶಿಶಿರ್ ಅವರು ಶೋಭಾ ಶೆಟ್ಟಿನ ಆಯ್ಕೆ ಮಾಡ್ತಾರೆ, ಐಶ್ವರ್ಯ ಅವರು ಕೂಡ ರಜತ್ ಅವರು ಪಾಸಿಟಿವ್ ವೈಬ್ ಅಂತ ಹೇಳಿದ್ರು ಕೂಡ ಅವ್ರು ಆಯ್ಕೆ ಮಾಡೋದು ಶೋಭಾ ಶೆಟ್ಟಿನ. ಬಿಕಾಸ್ ಎಲ್ಲ ಒಂದೇ ತಂಡದಲ್ಲಿ ಬಂದರೆ ನಾನು ಶಿಶಿರ್ ಒಟ್ಟಿಗೆ ಇರ್ಬೋದು ಅನ್ನೋ ಒಂದು ಐಡಿಯಾನೋ ಏನೋ ಗೊತ್ತಿಲ್ಲ ಐಶ್ವರ್ಯ ಅವರಿಗೆ. ಆ ಐಡಿಯಾದಲ್ಲೇ ಶೋಭಾ ಶೆಟ್ಟಿ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ. ಬಟ್ ಹೇಳಿದ್ದು ಪಾಸಿಟಿವ್ ವೈಬ್ ಅಂತ, ರಜತ್ ಪಾಸಿಟಿವ್ ವೈಬ್ ಅಂತ ಹೇಳಿದ ಐಶ್ವರ್ಯ ಅವರೇ. ಅದೊಂದು ವಿಷಯ. ಇನ್ನೊಂದು ಏನಂತ ಹೇಳಿದ್ರೆ ಕ್ಲಿಯರ್ ಆಗಿ ಶೋಭಾ ಶೆಟ್ಟಿ ಅವರನ್ನೆಲ್ಲ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ರು ಬಹುಮತ ಸಿಕ್ತು ಹೌದು. ಬಟ್ ಮೋಕ್ಷಿತ ಅವ್ರು ಏನು ರೀಸನ್ ಕೊಟ್ಟರು ಅಥವಾ ಧನರಾಜ್ ಏನು ರೀಸನ್ ಕೊಟ್ಟಿದ್ರು ಅದು ತೋರಿಸ್ಲೇ ಇಲ್ಲ. ಕೇವಲ ಹನುಮಂತ ಅವರು ಮತ್ತೆ ಗೌತಮಿ ಅವರು ಮತ್ತೆ ಮಂಜು ಅವರು ಶೋಭಾ ಶೆಟ್ಟಿ ಅವರು ಕ್ಯಾಪ್ಟನ್ ಆಗೋದು ಬೇಡ ಅಂತ ಹೇಳಿದ್ದನ್ನು ಅಷ್ಟೇ ತೋರಿಸಿದ್ರು. ಇನ್ನೆಲ್ಲರೂ ಕೂಡ ಆಲ್ಮೋಸ್ಟ್ ಶೋಭಾ ಶೆಟ್ಟಿಯನ್ನು ಸೆಲೆಕ್ಟ್ ಮಾಡಿದ್ದಾರೆ, ತೋರಿಸಿದ್ರು. ಬಟ್ ಮೋಕ್ಷಿತ ಅವ್ರು ಏನಂದ್ರು, ಯಾರನ್ನು ಸೆಲೆಕ್ಟ್ ಮಾಡಿದ್ರು, ಧನರಾಜ್ ಯಾರನ್ನು ಸೆಲೆಕ್ಟ್ ಮಾಡಿದ್ರು, ನಮ್ಮ ಗೋಲ್ಡ್ ಸುರೇಶ್ ಯಾರನ್ನು ಸೆಲೆಕ್ಟ್ ಮಾಡಿದ್ರು, ಅದು ಯಾವುದನ್ನು ತೋರಿಸಿಲ್ಲ. ಸೊ ಅದು ಹೇಗೆ ಅಂತ ಗೊತ್ತಿಲ್ಲ. ಮೋಕ್ಷಿತ ಅವ್ರ ವಿಚಾರಕ್ಕೆ ಬರೋದಾದ್ರೆ ಅದು ಸ್ವಯಂಕೃತ ಅಪರಾಧ ಅಷ್ಟೇ. ಈಗ ಕುತ್ಕೊಂಡು ನಾನು ಇವ್ರ ಮಧ್ಯೆ ಇರಬಾರ್ದಿತ್ತು ಅಂತ ಅನ್ಕೊಳ್ಳೋದ್ರ ಬದಲು ಮಧ್ಯೆ ಇರುವಾಗಲೇ ನಾನು ಸಾಲ್ವ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೋದಿತ್ತು, ಅಥವಾ ಮೊದಲೇ ಹೇಳಿ ಆಚೆ ಬರ್ಬೋದಿತ್ತು. ಯಾಕೋ ನೀವಿಬ್ಬರೇ ಒಟ್ಟಿಗೆ ತೀರ್ಮಾನ ತಗೋತೀರಾ, ನಾನು ಸುಮ್ಮನೆ ಝೀರೋ ಆಗ್ತಾ ಇದ್ದೀನಿ, ನಾನು ಕನ್ಸಿಡರೇ ಮಾಡ್ತಿಲ್ಲ ಅಂತ ನೀವು ಆಗಲೇ ಮುಖದ ಮೇಲೆ ಹೇಳಿರ್ತಿದ್ರೆ ಬಹುಶಃ ಚೇಂಜಸ್ ಆಗಿರ್ತಾ ಇತ್ತು. ಅದೊಂದು ವಿಷಯ. ಇದನ್ನ ಬಿಟ್ಟರೆ ಭವ್ಯ ಅವರು ಬಕೆಟ್ ಗೇಮು ಆಚೆ ಬರ್ತಾ ಇದೆ. ಬಟ್ ಈ ವಾರ ಮಾತ್ರ ಚೈತ್ರ ಅವರು ಡಿಸರ್ವಿಂಗ್ ಆಗಿ ಹೊರಗಡೆ ಹೋಗೋದಕ್ಕೆ ಅವರು ಶಿ ಇಸ್ ಡಿಸರ್ವಿಂಗ್ ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಚಾರನೆ. ಬಟ್ ಧರ್ಮ ಅವರು ಸುಮ್ಮನೆ ನಾಮಿನೇಟ್ ಆಗಿಬಿಟ್ಟಿದ್ದಾರೆ ಪಾಪ, ವಿತೌಟ್ ಎನಿ ಸ್ಟ್ರಾಂಗ್ ರೀಸನ್ ನಾಮಿನೇಟ್ ಆಗಿದ್ದಾರೆ. ಆಡಿಲ್ಲ ಹೌದು, ಆಡ್ತಾ ಇಲ್ಲ ಅಂತ ಸುಮಾರು ಜನ ನೀವೇ ಕಮೆಂಟ್ ಮಾಡ್ತಿರ್ತೀರ, ಸುಮ್ಮನೆ ಇರ್ತಾರೆ. ಬಟ್ ಹೀಸ್ ಎ ಜೆಂಟ್ಲ್ಮ್ಯಾನ್. ಅಂದರೆ ಆ ಥರದೊಂದು ಕ್ಯಾರೆಕ್ಟರ್ಗಳು ಬೇಕಲ್ವಾ? ಎಲ್ಲರೂ ಸುಮ್ಮನೆ ಕಿರಿಕಿರಿ ಮಾಡ್ಕೊಂಡು ಸುಮ್ಮನೆ ಗಲಾಟೆ ಮಾಡ್ಕೊಂಡಿರುವಂತಹ ಹೊತ್ತಲ್ಲಿ ಯಾರಿಗೂ ಮುಜುಗರವನ್ನು ತರದೆ, ಯಾರಿಗೂ ಮೋಸ ಮಾಡದೆ, ನೀಟಾಗಿ ಯಾರಿಗೂ ತೊಂದರೆ ಕೊಡದೆ ಆಡ್ಕೊಂಡು ಹೋಗುವಂತಹ ವ್ಯಕ್ತಿಯನ್ನ ಗೆಲ್ಲಿಸ್ಬೇಕಾಗಿರೋದು ಒಳ್ಳೇದಲ್ವಾ ಆ್ಯಕ್ಚುಲಿ. ಅಂಡ್ ಅಫ್ಕೋರ್ಸ್ ಈಗ ಶೋಭಾ ಶೆಟ್ಟಿ ಮತ್ತೆ ಮಂಜು ಅವ್ರ ನಡುವೆ ಸಾಕಷ್ಟು ವಾದ ವಿವಾದ ನಡೀತು ಕ್ಯಾಪ್ಟನ್ಸಿ ವಿಚಾರದಲ್ಲಿ. ನಿನ್ನೆ ಪ್ರೋಮೋದಲ್ಲಿ ತೋರಿಸಿದಾಗ ಶೋಭಾ ಶೆಟ್ಟಿ ಅವ್ರೇನೋ ಮಂಜು ಅವ್ರನ್ನ ಬಾಯಿ ಮುಚ್ಚಿದ್ರು ಅನ್ನೋ ಥರ ಇತ್ತು. ಬಟ್ ಇಲ್ಲ, ಮಂಜು ಪರವಾಗಿಲ್ಲ, ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಸರಿಯಾಗಿ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ಗೇಮ್ ನೋಡೋದಕ್ಕೆ ಸಿಕ್ಕಾಬಟ್ಟೆ ಒಂಥರ ಸ್ಪೈಸಿಯಾಗಿರುತ್ತೆ. ಬಟ್ ಇದರ ಮಧ್ಯೆ ಕೂಡ ಧರ್ಮ ಅಂತವರು, ಧನರಾಜ್ ಅಂತವರು ಮತ್ತೆ ಹನುಮಂತನ್ ಅಂತವರು ಅವರ ಕ್ಯಾರೆಕ್ಟರ್ಗಳನ್ನು, ಅವರ ಪರ್ಸನಾಲಿಟಿಗಳನ್ನು ವ್ಯಾಲ್ಯೂ ಮಾಡುವಂತಹ ಒಂದು ಜವಾಬ್ದಾರಿ ಪ್ರೇಕ್ಷಕರಾಗಿ ನಮ್ದು ಕೂಡ ಆಗಿರುತ್ತೆ. ಸೊ ಸ್ನೇಹಿತರೆ, ಇದೆಲ್ಲ ವಿಚಾರಗಳ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಈ ಮಂಜು ಶೋಭಾ ಶೆಟ್ಟಿ ಒಂದಾಗಬಹುದು ಅನ್ನುವಂತಹ ಒಂದು ಐಡಿಯಾ ಕೂಡ ತಲೆಗೆ ಬರ್ತಾ ಇದೆ. ಈಗ ಸದ್ಯಕ್ಕೆ ಸ್ವಲ್ಪ ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿದೆ. ಅಕಸ್ಮಾತ್ ಅವರಿಬ್ರು ಒಂದಾದ್ರೆ ಇನ್ನೂ ಸ್ಪೈಸಿ ಆಗಿರುತ್ತೆ ಗೇಮು. ಇದ್ರ ಬಗ್ಗೆ ಕೂಡ ನಿಮ್ಮ ಒಪಿನಿಯನ್ ತಿಳಿಸಿ. ಧನ್ಯವಾದ.